ಸುದೀರ್ಘವಾಗಿ ಕಳೆದ 2 ವರ್ಷದಿಂದ ನಿರಂತರವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ವಿವರವನ್ನು ಇಟ್ಟಿರ್ತಕ್ಕಂಥ ಪಕ್ಷದ JDLP ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರೇ, ಮತ್ತೊಬ್ಬರು ಪಕ್ಷದ ಅತ್ಯಂತ ಹಿರಿಯರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಬಹುಶಃ ನಾನು ಹುಟ್ಟಲಿಕ್ಕಿಂತ ಮುಂಚಿತವಾದಂಥ ಒಂದು ಸಂಪರ್ಕ ಅಂತಕ್ಕಂಥದ್ದನ್ನು ನಾನು ಅಂದ್ಕೊಂಡಿದ್ದೇನೆ. ನನಗೆ ಗೊತ್ತಿಲ್ಲ, ಸರಿಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ನಿರಂತರವಾಗಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಪಕ್ಷದ ಕೆಲಸ ದೇವರ ಕೆಲಸ ಅನ್ನತಕ್ಕಂಥ ಒಂದು ಭಾವನೆಯಿಂದ ಸದಾಕಾಲ ನಗನಗ್ತ ಲವಲವಿಕೆಯಿಂದ ನಮ್ಮ ಜೊತೆ ಹೆಜ್ಜೆಯನ್ನು ಹಾಕ್ತಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣ ಅವರೇ, ತುಮಕೂರು ಜಿಲ್ಲೆಯ ಅಧ್ಯಕ್ಷರು, ಮತ್ತೊಬ್ಬರು ಹಿರಿಯರು, ಹಲವಾರು ವರ್ಷಗಳಿಂದ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸಿ ಅಂಜನಪ್ಪನವರೇ, ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನವೀರಯ್ಯನವರೇ, ಚಿಕ್ಕವೀರಪ್ಪನವರೇ, ಜೊತೆಯಲ್ಲಿ ಬೆಟ್ಸ್ವಾಮಿಗೌಡರು ಮಾತನಾಡಿದ್ರು, ಹೊನ್ಗೇರಿಗೌಡರು ಮಾತನಾಡಿದ್ರು, ಕರಿಯಪ್ಪನವರು ಕೂಡ ಕೂತಿದ್ದಾರೆ, ಶಿವಣ್ಣ ಅವರು ಕೂಡ ಮಾತನಾಡಿದ್ದನ್ನ ಕೇಳಿಸ್ಕೊಂಡಿದ್ದೇವೆ. ಮತ್ತೊಬ್ಬರು ದಲಿತ ಸಮುದಾಯದ ಪ್ರಮುಖ ಮುಖಂಡರು ಬಸವರಾಜನವರು ಕೂಡ ಮಾತನಾಡಿದ್ದು ಕೇಳಿಸ್ಕೊಂಡಿದ್ದೇನೆ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಹಲವಾರು ಮಹಿಳಾ ಘಟಕದ ಎಲ್ಲ ಪ್ರಮುಖ ಮುಖಂಡರುಗಳು, ಪದಾಧಿಕಾರಿಗಳು, ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಹೊಸದೇನಲ್ಲ. ನನಗೆ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಈ ಪಕ್ಷ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನಪರವಾದಂಥ ಕಾರ್ಯಕ್ರಮಗಳು, ಜನಪರವಾದಂಥ ಕಾಳಜಿ ಬದ್ಧತೆಯೊಂದಿಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಸದಾಕಾಲ ರಾಜ್ಯ ಮತ್ತು ದೇಶವನ್ನ ಕಟ್ಟತಕ್ಕಂಥ ಒಂದು ಚಿಂತನೆಯೊಂದಿಗೆ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರು, ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಕೂಡ ಅವರ ಸುಪುತ್ರರಾಗಿ ಅವರ ಒಂದು ಹಾದಿಯಲ್ಲೇ ಸದಾಕಾಲ ಜನರೊಂದಿಗೆ, ಜನರ ಪರವಾಗಿ, ಜನರಿಗೋಸ್ಕರ ಅವರ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಸಂಪೂರ್ಣವಾಗಿ ಅವರ ಜೀವನವನ್ನ ನಾಡಿನ ರೈತರಿಗೋಸ್ಕರ, ಬಡವರಿಗೆ, ನೊಂದಿರ್ತಕ್ಕಂಥ ಹಾಗೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಂದು ಜಾತಿ, ಸಮುದಾಯ, ವರ್ಗಕ್ಕೂ ಕೂಡ ನಾಯಕರಾಗಿ ಇವತ್ತು ನಿಮ್ಮ ಪ್ರೀತಿಯ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುಬ್ಬಿ ತಾಲೂಕಿನ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೈ ಜೋಡಿಸಿ ಒಂದು ಮನವಿಯನ್ನು ಮಾಡ್ತೇನೆ. ಇವತ್ತಿನ ಜನರೊಂದಿಗೆ ಜನತಾದಳದ ಪ್ರಮುಖವಾದಂಥ ಒಂದು ಕಾರಣ, ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಯಿಂದ ಇವತ್ತು ನಾವು ಏನು ಎತ್ಕೊಂಡಿದ್ದೇವೆ ಇವತ್ತು ಈ ರಾಜ್ಯ ಪ್ರವಾಸವನ್ನ. ಇವತ್ತು ತುಮಕೂರು ಜಿಲ್ಲೆಗೆ ಕಾಲಿಡ್ತಾ ಇದ್ದಂಗೆ ಮೊದಲು ಸಿದ್ಧಗಂಗಾ ಮಠಕ್ಕೆ ಹೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ ಅವ್ರನ್ನ ಸ್ಮರಿಸ್ಕೊಳ್ತಾ ನಾವೆಲ್ಲರೂ ಕೂಡ ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಶ್ರೀಗಳಿಗೂ ಕೂಡ ಭೇಟಿಯನ್ನು ಮಾಡಿ ಅವ್ರನ್ನೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. ಶಿವಕುಮಾರ ಸ್ವಾಮೀಜಿ ಅವರ ಗದ್ದಿಗೆಗೆ ಹೋಗಿ ಒಂದು ಗೌರವವನ್ನು ಸಲ್ಲಿಸಿ ಬಂದಿದ್ದೇವೆ. ಜೊತೆಯಲ್ಲಿ ಗುಬ್ಬಿಗೆ ನಾನು ಯಾವಾಗ ಬಂದರೂ ಕೂಡ ಚನ್ನಬಸವೇಶ್ವರ ಸ್ವಾಮಿಯ ಒಂದು ದೇವಾಲಯ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದೇ ಸಮೀಪದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೆಯಿತು. ನಾನು ಕಳೆದ ಸಾರ್ವತ್ರಿಕ ಚುನಾವಣೆಯ ನಮ್ಮ ಅಭ್ಯರ್ಥಿಗಳಾದಂಥ ನಾಗಣ್ಣ ಅವರಿಗೆ ನೆನೆಸ್ಕೊಳ್ತಾ ಇದ್ದೆ. ಅವ್ರು ಬಹುಶಃ ಮರ್ತೋಗಿದ್ರೇನೋ, ನಾನು ಬಂದಿದ್ದೆ ಅಣ್ಣ, ಬಂದು ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರನೇ ಬಂದು ವೇದಿಕೆಯಲ್ಲಿ ಬಂದು ನಿಂತು ಭಾಷಣವನ್ನು ಮಾಡಿದ್ದು
ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದನ್ನ ನಿಮ್ಮೆಲ್ಲರ ಸಂಬಂಧ, ನಿಮ್ಮೆಲ್ಲರ ಸಂಪರ್ಕ, ನಿಮ್ಮ ಜೊತೆ ಒಂದು ಬಾಂಧವ್ಯ ನಿರಂತರವಾಗಿ ದೊಡ್ಡವ್ರ ಮೇಲೆ, ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ನೀವು ಯಾವಾಗೂ ಕೂಡ ಬಹಳ ಒಂದು ಆತ್ಮೀಯತೆಯಿಂದ ಈ ಪಕ್ಷವನ್ನು ಬೆಳೆಸಿದ್ದೀರಿ. ತಾಲೂಕಿನಲ್ಲಿ ಯಾರೇ ಇರಲಿ, ಯಾರೇ ಹೋಗಲಿ, ನೀವು ತಾಲೂಕಿನ ಪ್ರಮುಖ ಮುಖಂಡರು, ಕಾರ್ಯಕರ್ತರು ಎಂದೂ ಕೂಡ ಪ್ರಾಮಾಣಿಕರು, ಜನತಾದಳ ಪಕ್ಷದ ಕಟ್ಟಾಳಗಳು. ತಾವು ಯಾರು ಕೂಡ ಪಕ್ಷವನ್ನು ತ್ಯಜಿಸಿ ಹೋಗಿಲ್ಲ. ತಾವೆಲ್ಲರೂ ಕೂಡ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದೀರಿ. ಇವತ್ತು ನನಗೆ ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ 31 ಜಿಲ್ಲೆಗಳಲ್ಲೂ ಮೊದಲನೇ ಹಂತದಲ್ಲಿ ಇವತ್ತು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು 23 ಜಿಲ್ಲೆ, ಹತ್ತತ್ರ 80 ವಿಧಾನಸಭಾ ಕ್ಷೇತ್ರ. ತುಮಕೂರಿನಲ್ಲಿ ಇನ್ನೂ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ನೇ ಹಂತದಲ್ಲಿ ಸಭೆಯನ್ನು ಮಾಡಲಿದ್ದೇನೆ ಅಂತಕ್ಕಂಥದ್ದನ್ನು ದಯಮಾಡಿ ಹೇಳ್ತೇನೆ. ತುಮಕೂರು ಗ್ರಾಮಾಂತರ, ತುಮಕೂರು ಸಿಟಿ ಮತ್ತು ನಮ್ಮ ತಿಪ್ಟೂರು ತಾಲೂಕು, ಈ 3 ತಾಲೂಕುಗಳು 2ನೇ ಹಂತದಲ್ಲಿ ಬರ್ತೇನೆ. ಯಾಕೆಂದರೆ ನಿನ್ನೆ ದಿನ ಅಧಿಕೃತವಾಗಿ JP ಭವನದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಈ ಸದಸ್ಯತ್ವದ ಅಭಿಯಾನಕ್ಕೆ ಚಾಲನೆ ಕೊಟ್ಟ ನಂತರ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಕೆಲವೊಂದಷ್ಟು ಮೆಸೇಜ್ಗಳನ್ನ ಹಾಕಿದ್ರು. ಯಾಕೆ ನಮ್ಮ ಕೈಯನ್ನು ಬಿಟ್ಟಿದ್ದೀರಿ? ತುಮಕೂರಿನಲ್ಲಿ, ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು 11 ತಾಲೂಕು, ಬರೀ 8 ತಾಲೂಕು ಬಂದರೆ ನಾವು 3 ತಾಲೂಕು ಅವರೇನು ಅನ್ಯಾಯ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ತಾವೇನು ಕೇಳ್ತಿದ್ದೀರಿ. ನಿಮ್ಮೆಲ್ರಿಗೂ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. 31 ಜಿಲ್ಲೆ, 224 ಕ್ಷೇತ್ರದಲ್ಲೂ ಕೂಡ ಜನತಾದಳ ಪಕ್ಷ ಸದೃಢವಾಗಿ ತಳಮಟ್ಟದಿಂದ ಬೆಳಿಬೇಕು, ಅದನ್ನು ಬೆಳೆಸಬೇಕು ಅಂತಕ್ಕಂಥ ತೀರ್ಮಾನದಿಂದ ಇಚ್ಛಾಶಕ್ತಿ ಇಟ್ಕೊಂಡು ಹೊರಟಿದ್ದೇನೆ. ಯಾರು ಕೂಡ ಅನ್ಯತೆ ಭಾವಿಸ್ತಕ್ಕಂಥದ್ದು ಬೇಡ. ಎಲ್ಲ ಕಡೆಯೂ ಕೂಡ ನನ್ನ ಪ್ರವಾಸವನ್ನು ಮುಂದುವರಿಸ್ತೇನೆ. ಇವತ್ತು ಸಾಕಷ್ಟು ಜನ ಮಾಧ್ಯಮದ ಮಿತ್ರರು ಸಿದ್ಧಗಂಗಾ ಮಠಕ್ಕೂ ಬಂದಿದ್ರಿ. ಇವತ್ತು ಈ ಸಭೆಯಲ್ಲೂ ಕೂಡ ಪಾಲ್ಗೊಂಡಿದ್ದೀರಿ. ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರು, ತಾಲೂಕಿನ ಮಾಧ್ಯಮದ ಮಿತ್ರರು, ನಿಮ್ಮ ಸಹಕಾರ ಪಕ್ಷದ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಇವತ್ತು ನಾನು ಬಹಳ ಮುಖ್ಯವಾದಂಥ ಉದ್ದೇಶ, ಗುಬ್ಬಿ ವಿಧಾನಸಭಾ ಕ್ಷೇತ್ರ ನಿಮ್ಮ ತಾಲೂಕಿಗೆ ಬರಲಿಕ್ಕೆ ನಾಗಣ್ಣವ್ರಿಗೆ ನಾನು ಗಾಡೀಲಿ ಬರ್ತಾ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದೆ. ಕಳೆದ ಚುನಾವಣೆ ಸಮೀಪ ಕೊನೆಯ ಹಂತದಲ್ಲಿ ನಾಗರಾಜಣ್ಣವರು ಬಂದು ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದರು. ಹತ್ತತ್ರ 43,000 ಮತಗಳು ಅವರ ಪರವಾಗಿ ತಾಲೂಕಿನ ತಾಯಂದಿರುಗಳು, ಹಿರಿಯರು, ಯುವಕರು, ಎಲ್ಲ ಜಾತಿ ಸಮುದಾಯವರೆಗೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಎದೆಗುಂದಬಾರದು. ಎಲ್ಲವನ್ನು ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಎಲ್ರಿಗೂ ತಾತ್ಕಾಲಿಕವೇ. ಆದರೆ ಆ ಅಧಿಕಾರಕ್ಕೆ ಹೋಗಿ ತಲುಪ್ತಕ್ಕಂಥದಕ್ಕೆ ನಾವು ಜನರ ಪರವಾಗಿ, ಜನರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ ಮದುವೆಗಳಿಗೆ ಹೋಗ್ತಕ್ಕಂಥದ್ದಷ್ಟೇ ಅಲ್ಲ, ಸಾವು ನೋವುಗಳು ಏನೇ ಇರ್ಬೋದು ತಾಲೂಕಿನಲ್ಲಿ, ಅದನ್ನು ನಿರಂತರವಾಗಿ ಜನರ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ಆದರೆ ಮುಂದೆ ಜನ ನಮ್ಮನ್ನು ಗುರುತಿಸ್ತಕ್ಕಂಥ ಕಾಲ ಬರುತ್ತೆ ಅಂತಕ್ಕಂಥದ್ದನ್ನು ನಾಗಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಗಣ್ಣವರು ವ್ಯಕ್ತಿಯಾಗಿ ನಾನು ಅವ್ರನ್ನ ನೋಡಿದ್ದೇನೆ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಗುಬ್ಬಿ ತಾಲೂಕಿನಲ್ಲಿ ಶಾಸಕರಾಗಬೇಕು, ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವರು ನಿಲ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಬಹುತೇಕರ ಒಂದು ಅಭಿಪ್ರಾಯ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಬಹುಶಃ ಶಿವಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಅನ್ಕೊಳ್ತೀನಿ, ಶಿವಲಿಂಗಣ್ಣ ಅವರು ಗುತ್ತಿಗೆದಾರರು, ಶಿವಲಿಂಗಣ್ಣ ಅವರು ಹಿರಿಯರು, ಮುಂದೆ ಹಿಂದೆಯಿಂದನೂ ನಮ್ಮ ಪಾರ್ಟಿನಲ್ಲಿ ಉಳ್ಕೊಂಡ್ರು. ಯಾರು ನಮ್ಮ ಪಾರ್ಟಿ ಬಿಟ್ಟು ಹೋದ್ರು, ಆತ್ಮೀಯತೆ ಏನೇ ಇರ್ಬೋದು, ಆದರೆ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ಮೊದಲು ಶಿವಲಿಂಗಣ್ಣ ಅವರು ಪ್ರಾಮುಖ್ಯತೆ ಕೊಟ್ಟರು ಅಂತಕ್ಕಂಥದ್ದು. ಹಾಗಾಗಿ ವಾರಕ್ಕೊಮ್ಮೆ ಬರಬೇಕು ಅಂತ ಹೇಳಿದ್ರು.
ದಯಮಾಡಿ ಇಲ್ಲ ನಾಗರಾಜಣ್ಣ ಅವರೇ, ಕೈ ಜೋಡಿಸಿ ಮನವಿ ಮಾಡ್ತೀರಿ. ಅದೇನಾರ ಆಮೇಲೆ ನೀವು ಕಿವಿ ಕೊಟ್ಬಿಟ್ಟಿರಿ ವಾರಕ್ಕೊಮ್ಮೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಪ್ರತಿನಿತ್ಯ ಹಣ 1000 ದಿನ ಅಷ್ಟೇ ನಮ್ಮ ಕಣ್ಮುಂದೆ ಇರೋದು. 3 ವರ್ಷ ಅಂದರೆ 1000 ದಿನ, ದಿವಸಕ್ಕೆ 365 ದಿನ ಅಲ್ಲ, ವರ್ಷಕ್ಕೆ 1000 ದಿನ ಅಂದರೆ ಕಣ್ಣು ಮುಚ್ಚಿ ಕಣ್ತಾರೆ ಅಷ್ಟರಲ್ಲಿ 1000 ದಿನ ಬಂದು ಹೋಗ್ತದೆ. ದಯಮಾಡಿ ಮೈ ಮರೆಯೋದು ಬೇಡ. ಅವಕಾಶ 100% ಒದಗಿ ಬರ್ತದೆ. ಇವತ್ತಿರ್ತಕ್ಕಂಥ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ತಾವೆಲ್ಲರೂ ಪ್ರಮುಖ ಮುಖಂಡರುಗಳು ಮಾತನಾಡ್ತಾ ಇದ್ರಿ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಇವತ್ತು TC ಕನೆಕ್ಷನ್ಗಳು ರೈತರಿಗೆ, ಇವತ್ತು TC ಕನೆಕ್ಷನ್ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎಷ್ಟಿತ್ತನ TC ಕನೆಕ್ಷನ್ಗೆ ದುಡ್ಡು ಎಷ್ಟಾಗದು? ಈಗ ಎಷ್ಟಾಗದೆ? 25,000 ಇತ್ತು, 2.5-3 ಲಕ್ಷಕ್ಕೆ ಹೋಗದೆ. ಇದು ಹೇಳ್ತಾ ಹೋದರೆ ನಾನು ರಾಜಕೀಯ ಸಮಾವೇಶಗಳಲ್ಲಿ ಎಲ್ಲ ಕೂಲಂಕುಷವಾಗಿ ಎಲ್ಲ ಮುಕ್ತ ಚರ್ಚೆ ಮಾಡ್ತೇನೆ. ಆದರೆ ಇದು ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಒಂದು ಸಭೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಣ್ಣ, ನಿಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇವತ್ತು ಕುಮಾರಣ್ಣ ಕೇಂದ್ರಕ್ಕೆ ಹೋಗಿರ್ಬೋದು, ಆದರೆ ಕುಮಾರಣ್ಣ ಮತ್ತೆ ರಾಜ್ಯಕ್ಕೆ ಅನಿವಾರ್ಯ ಇದೆ. ಕುಮಾರಣ್ಣನ ನಾಯಕತ್ವ ಮತ್ತೆ ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಜನತಾದಳ ಪಕ್ಷದ ಕಾರ್ಯಕರ್ತರಷ್ಟೇ ಎಲ್ಲ ಚರ್ಚೆ ಮಾಡ್ತಾ ಇರೋದು. ಇದು ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಬಾಯಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇದನ್ನು ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜನರ ಸಮೀಪಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು, ಜನರಿಗೆ ಹತ್ರ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.